ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಅಣಕನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ಹಾಲು ಉತ್ಪಾದಕರಿಗೆ ಹಾಲಿನ ಕ್ಯಾನುಗಳ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ನಾನು ಶಾಸಕನಾಗಿ ಸಚಿವನಾಗಿ ಕೆಲಸ ಮಾಡಿದ ವೇಳೆ ಸಾಕಷ್ಟು ಅನುದಾನ ಪಡೆದು ರಾಜಕೀಯವಾಗಿ ಸ್ಥಳೀಯ ಸಂಸ್ಥೆಗಳ ಪದಾಧಿಕಾರಿಗಳಿಗಾಗಿ ವೈಯಕ್ತಿಕವಾಗಿಯೂ ಲಾಭಗಳನ್ನು ಪಡೆದವರೇ ಈಗ ನನ್ನಿಂದ ದೂರವಾಗುತ್ತಿದ್ದಾರೆ. ಆದರೆ ಏನು ಲಾಭ ಪಡೆಯದೆ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆಗೆ ಇದ್ದವರು ಮಾತ್ರ ಹಾಗೆಯೇ ಮುಂದುವರೆದಿದ್ದಾರೆ. ಇಷ್ಟು ದಿನ ನನಗೆ ಕಾಂಗ್ರೆಸ್ ಪಕ್ಷ ವಿರೋಧವಾಗಿತ್ತು. ಈಗ ನನ್ನನ್ನು ಸೋಲಿಸುವ ಬಣವೊಂದು ಹುಟ್ಟಿಕೊಂಡಿದೆ. ನೋಡೋಣ ಅವರ ಪ್ರಯತ್ನ ಎಷ್ಟು ಮಾತ್ರ ಸಫಲವಾಗುತ್ತೋ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ ರೆಡ್ಡಿ ಹಾಗೂ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣಕನೂರು ವೆಂಕಟೇಶ್ ಮತ್ತು ಅವರೊಟ್ಟಿಗೆ ಸುಧಾಕರ್ ಬಣವನ್ನ ತೊರೆದ ತಂಡವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸಂಸದರ ನಿಧಿಯಿಂದ ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಿಸಿದ ಕೆಲಸಗಳನ್ನ ಮಾಡಿಸೋಣ. ಯಾವ ಕೆಲಸ ತುರ್ತಾಗಿ ಆಗಬೇಕೋ ಪಟ್ಟಿ ಮಾಡಿಕೊಡಿ ಎಂದರು. ಯಾರೆಲ್ಲ ವೈಯಕ್ತಿಕ ಉಪಕಾರಗಳನ್ನು ತಗೊಳ್ತಾರೆ ಅವರೇ ಸ್ವಲ್ಪ ದೂರ ಹೋಗ್ತಾರೆ. ಅವತ್ತಿಂದ ಯಾರು ಏನು ಪಡ್ಕೊಂಡಿಲ್ಲ, ಬರೀ ಪ್ರೀತಿ ನನ್ನ ಜೊತೆಯಲ್ಲಿದ್ದಾರೆ, ಆ ಪ್ರೀತಿ ಇನ್ನೂ ಜಾಸ್ತಿ ಆಗಿ ಹಂಗೆ ನನ್ನ ಜೊತೆಯಲ್ಲಿ ಇರ್ತಾರೆ. ಇದನ್ನೆಲ್ಲ ನೋಡಿದಾಗ ಏನು ಅಧಿಕಾರ ಕೊಟ್ಟಿಲ್ಲ ಇವರಿಗೆ. ಆದರೆ ಇವತ್ತು ನನ್ನನ್ನು ಇಷ್ಟು ವಿಶ್ವಾಸದಿಂದ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದು ಯಾರು ಅಂದರೆ, ಯಾರ ಅಧಿಕಾರ ನನ್ನ ಹತ್ರ ಪಡ್ಕೊಂಡಿಲ್ಲ, ಹಣ ಪಡ್ಕೊಂಡಿಲ್ಲ, ಏನು ನನ್ನಿಂದ ಲಾಭ ಆಗಿಲ್ಲ ಅಂಥವರು ನನಗೆ ಸ್ವಾಗತ ಕೊಡಬೇಕು. ಏಕೆಂದರೆ ಈ ಕ್ಷೇತ್ರದಲ್ಲಿ 3 ಥರ, ಒಂದು ಕಾಂಗ್ರೆಸ್, 2 ನಮ್ಮ ಭಾರತೀಯ ಜನತಾ ಪಕ್ಷ, 3ನೇದು ಸೋಲ್ಸೋ ತಂಡ ಅಂತ ಒಂದು ತಯಾರಾಗಿದೆ. ಅದು ನಮ್ಮ ವಿರುದ್ಧನೇ ಇರೋದು. ಅದು ಸೋಲ್ಸೋ ತಂಡ, ಸೋಲ್ಸೋಕೆ ಪ್ರಯತ್ನ ಮಾಡೋ ತಂಡ. ನೋಡೋಣ ಅದೇನಾಗ್ತದೆ ಅಂತೇಳಿ. ಪೆರೇಸಂದ್ರ ಕ್ಷೇತ್ರದ ನೂತನ ಚೀಮೂಲ್ ನಿರ್ದೇಶಕ ಕೆವಿ ನಾಗರಾಜ್ ಮಾತನಾಡಿ, ಚೀಮೂಲ್ ಚುನಾವಣೆ ವೇಳೆ ಆಯಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಹೋಟೆಲ್ಗಳಿಗೆ ನೀಡಿದ ಹಣದಲ್ಲಿ ಕೆಲವು ಡೈರಿಗಳಲ್ಲಿ ಮಾನವೀಯತೆ ತೋರಿ ನಿಮ್ಮ ಅಧ್ಯಕ್ಷ ರಾಜಣ್ಣನ ಮಾದರಿಯಲ್ಲಿ ಉತ್ಪಾದಕರಿಗೆ ಹಾಲಿನ ಕ್ಯಾನುಗಳು, ಹಸು ಕರುಗಳು ಕೊಡಿಸಿ ವೃದ್ಧಿಯ ವೈಶಾಲತೆಯನ್ನ ಮೆರೆದಿದ್ದಾರೆ ಎಂದರು. ನಾವು ಎಲೆಕ್ಷನ್ ಕೊಟ್ಟಂತ ಹಣವನ್ನ ಇದಕ್ಕಾಗಿ ಉಪಯೋಗ ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಇನ್ನೂ ಒಂದು ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ಈ ರೀತಿ ಮಾಡಿದರೆ. ಅದರಲ್ಲೂ ಕೂಡ ರಾಜಣ್ಣವರು ಈ ಒಂದು ಗ್ರಾಮದಲ್ಲಿ ಅವ್ರ ಶೇಖರ್, ಅವರ ತಮ್ಮ ಅಣ್ಣ ತಮ್ಮಂದರು, ನಮ್ಮ ಬೈರಾರೆಡ್ಡಿಯವರು, ಇವರೆಲ್ಲ ಸೇರ್ಕೊಂಡು ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಯುವ ಸ್ನೇಹಿತ ರಾಜೇಶ್, ಆ ಹುಡುಗರಿಗೆ ನಾನು ಎಲ್ಲ ಒಂದು ಕಡೆ ಪಾಪ ಕೆಲಸ ಕೊಡಿಸಿದ್ದಕ್ಕೆ ಇವತ್ತು ಕೂಡ ಅವ್ರು ನೆನ್ಕೊಂತಾರೆ. ಈ ರೀತಿ ಬಂದಿರ್ತಾರೆ ಎಲ್ಲ ರಘು ಎಲ್ಲ ನಮ್ಮ ಗೊಲ್ಲಾರಳ್ಳಿ ರಘು ಅವರು, ಆಮೇಲೆ ಜಯಚಂದ್ರ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಬಂದಿದ್ದಾರೆ. ನೀವು ಏನು ಈಗ ಇವತ್ತು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ನಿಮಗೂ ಕೂಡ ಅಭಿನಂದನೆ ಸಲ್ಲಿಸಿ. ವೇದಿಕೆಯಲ್ಲಿ ಅಣಕನೂರು ಗ್ರಾಮದ ಹಿರಿಯರು ಬಚ್ಚಮ್ಮ, ಡೈರಿ ಮಾಜಿ ಕಾರ್ಯದರ್ಶಿ ನಾಗರಾಜ್, ಮುಖಂಡರಾದ ಕರಗಪ್ಪ, ಬಾಲಕೃಷ್ಣ, ಸುಧಾಕರ್, ರವಿಕುಮಾರ್ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.